ಸ್ನೇಹಿತರೆ, ತಾಳ್ಮೆಯನ್ನು ಯಾವಾಗಲೂ ರೈತನಿಂದ ಕಲಿಯಬೇಕು. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯಗಳಿಂದ ಸಾಕಷ್ಟು ಬೆಳೆ ಹಾನಿಯಾಗುತ್ತಿರುವುದನ್ನು ಕಂಡಿದ್ದೇವೆ. ಇವತ್ತು ಮೊಣಕಾಲಿನವರೆಗೂ ನೀರು ತುಂಬಿಕೊಂಡಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ರೈತನು ನನ್ನ ಜೊತೆ ನಸುನಗುತ್ತಾ ಮಾತನಾಡಿದಾಗ ನಾನು ಕೇಳಿದೆ, ಇಂಥ ಸಂದರ್ಭದಲ್ಲಿ ನಿಮಗೆ ಬೇಜಾರಾಗ್ತಾ ಇಲ್ವಾ ಅಂತ. ಅವರು ಹೇಳಿದ್ದುತ್ತರ ನನ್ನ ಎದೆ ತಟ್ಟಿತು. ಅವ್ರೇನಂದ್ರಂದ್ರೆ, ಹವಾಮಾನ ಏರುಪೇರು ದೇವರು ಮಾಡಿದ್ದು, ದೇವರ ಮುಂದೆ ಯಾರೂ ದೊಡ್ಡವರಲ್ಲ. ಸ್ನೇಹಿತರೆ, ಆಚಾರ ಆಡಂಬರ ದೊಡ್ಡ ದೊಡ್ಡ ಸಮಾರಂಭಗಳ ಸೋಗಿನಲ್ಲಿ ನಾವು ಸಾಕಷ್ಟು ಆಹಾರವನ್ನ ವ್ಯಯ ಮಾಡ್ತೇವೆ. ಇದನ್ನ ಮಾಡಬೇಕಾದ್ರೆ ಒಂದು ಸಲ ರೈತನ ಬಗ್ಗೆ ಯೋಚನೆ ಮಾಡಿ. ಚಳಿಮಳೆ ಬಿಸಿಲೆನ್ನದೆ ನಮಗೋಸ್ಕರ ದುಡಿಯುವವನಿಗೆ ಅನ್ನವನ್ನು ವ್ಯರ್ಥ ಪೋಲು ಮಾಡದೆ ಚಿರಋಣಿಯಾಗೋಣ. ನೀವೇನಂತೀರಾ? ಧನ್ಯವಾದಗಳು.